ರೆಡ್ಡಿ ಅವರ ಮನೆ ಮೇಲೆ ಒಬ್ಬ ವ್ಯಕ್ತಿ, ಅದು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಹೋದ ಬಳಿಕ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಮನೆ ಮೇಲೂ ಒಬ್ಬ ನಿಂತಿದ್ದ, ಅವನ ಕಡೆಯಿಂದ ಗುಂಡು ಬಂದಿದೆ ಅನ್ನೋಂತ ಆರೋಪ ಮಾಡ್ತಿದ್ದಾರೆ. ಬಹುಶಃ ಅವ್ರು ಇಲ್ಲಿಂದ ಹೋಗುವಾಗಲೇ ಎಲ್ಲ ಏನೇನು ಹೇಳಬೇಕು ಅಂತೇಳಿ ಸಿದ್ಧ ಮಾಡ್ಕೊಂಡೇ ಹೋಗಿದ್ರು ಅಂತ ನನಗನ್ಸುತ್ತೆ. ಕಾಮಾಲೆ ಕಣ್ಣಿನಿಂದ ಈ ವಿಚಾರವನ್ನ ನೋಡಬಾರದು. ನಾವಲ್ಲಿ ಹೋದ ದಿನಾನೇ ಜನಾರ್ದನ್ ರೆಡ್ಡಿ ಅವರೇ ಹೇಳಿದ್ರು, ಅಲ್ಲಿ ಫೋಟೋಗ್ರಾಫರ್ ಒಬ್ಬ ಇದ್ದ, ಫೋಟೋ ತೆಗಿತಾ ಇದ್ದ ನಮ್ದು. ಆವತ್ತೇ ಹೇಳಿದ್ರು, ನೋಡಿ ಇವನು ಅವರೆಲ್ಲ ಗಲಭೆ ಮಾಡ್ತಿರ್ಬೇಕಾದ್ರೆ ಮನೆ ಮೇಲೆ ನಿಂತು ಫೋಟೋ ತೆಗಿತಿದ್ದ. ಆ ಗನ್ಮ್ಯಾನ್ಗಳು ಅವನನ್ನ ಟಾರ್ಗೆಟ್ ಮಾಡಿ ಅಲ್ಲಿಂದ ಅವನನ್ನು ಶೂಟ್ ಮಾಡ್ಲಿಕ್ಕೆ ನೋಡಿದ್ರು. ಅದಾದ ಗೊತ್ತಾಗಿದ ತಕ್ಷಣನೇ ಅವನು ಇಳಿದು ಓಡ್ ಬಂದ್ಬಿಟ್ಟ ಅಂತೇಳಿ ಅವತ್ತೇ ಹೇಳಿದ್ರು. ಆ ಫೋಟೋ ತೆಗೀಲಿಕ್ಕೆ ಮನೆ ಮೇಲೆ ಹತ್ತಿದ್ದವನ್ನ ಇವರು ಗುಂಡು ಹಾಕಿದ್ದಾನೆ ಅಂತೇಳಿ. ಆಯ್ತು, ನಿಮಗೆ ವಿಡಿಯೋ ಇದ್ರೆ ಅದರಲ್ಲಿ ಚೆಕ್ ಮಾಡಿ ನೋಡಿ. ಗುಂಡು ಗನ್ಮ್ಯಾನು ಕಾಂಗ್ರೆಸ್ನವನು, ಗನ್ನು ಕಾಂಗ್ರೆಸ್ಸಿಂದು, ಗುಂಡು ಕಾಂಗ್ರೆಸ್ಸಿಂದು, ಗುಂಡು ಹೊಡೆದವನು ಕಾಂಗ್ರೆಸ್ನವನು, ಸತ್ತವನು ಕಾಂಗ್ರೆಸ್ನವನು. ಆದರೆ FIRಗಳು ಮಾತ್ರ ಆಗಿರೋದು BJPಯವರ ಮೇಲೆ. ಅಂದ್ರೆ ಯಾವ ರೀತಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮಾನ್ಯ ಶಾಸಕರಾಗಿರ್ತಕ್ಕಂಥ ಭರತ್ ರೆಡ್ಡಿಯವರು ಬೀದಿಯಲ್ಲಿ ನಿಂತು ಹೇಳಿದ್ದಾರೆ, 5 ನಿಮಿಷ ಸಾಕು ಇವ್ರ ಮನೆ ಎಲ್ಲ ಸುಟ್ಟಾಕ್ಲಿಕ್ಕೆ, ನನಗೆ ಬೆಂಕಿ ಹಾಕಿಬಿಡ್ತೇನೆ ಅಂತ. ಇವನನ್ನ ಒಂದು ದಿವಸ ನಾನು ಬಿಡೋದೇ ಇಲ್ಲ, ಇವನನ್ನು ಒಂದಲ್ಲ ಒಂದು ದಿವಸ ಮುಗಿಸ್ತೀನಿ ಅಂತಕ್ಕಂಥ ಮಾತನ್ನೂ ಹೇಳಿದ್ದಾರೆ. ಇಂಥ ಒಬ್ಬ ವ್ಯಕ್ತಿ ಶಾಸಕನಾಗಲಿಕ್ಕೆ ಯೋಗ್ಯನೇ ಅಲ್ಲ, ಅವರು ಗೋಂಡ ಆಗಲಿಕ್ಕೆ ಮಾತ್ರ ಯೋಗ್ಯ. ಅದನ್ನು ನಾವು ಹಲವು ಸಾರಿ ಹೇಳಿದ್ದೇವೆ. ಆದ್ದರಿಂದ ಮಾನ್ಯ DCM ಅವರು, ಉಪಮುಖ್ಯಮಂತ್ರಿಗಳು ಇದನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಬಾರ್ದು. ಯಾಕೆಂತಂದ್ರೆ ನೀವು ಮೊದಲ ದಿವಸವೇ ಹೇಳಿಕೆ ಕೊಟ್ಟಾಗಲೇ ಜನ ಆಕ್ರೋಶಗೊಂಡ್ರು. ಯಾಕೆ ಅಂತಂದ್ರೆ ಅವರ ರಕ್ಷಣೆಗಾಗಿ ಅವರು ಗುಂಡು ಹಾರಿಸಿದ್ದಾರೆ ಅಂತ ಹೇಳಿದ್ರಿ. ಗುಂಡು ಹಾರಿಸಿದ್ದು ಯಾರ ಮೇಲೆ? ನಿಮ್ಮದೇ ಕಾರ್ಯಕರ್ತರ ಮೇಲೆ.